ವಿಜಯಪುರ ಜಿಲ್ಲೆ ಕೃಷ್ಣಾ ಭಾಗ್ಯಜಲ ನಿಗಮನಿ ಕೃಷ್ಣಾ ಕಾಡ ಇಲಾಖೆ ವತಿಯಿಂದ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದುತ್ತಿರುವ ಹುನಗುಂದ ತಾಲೂಕಿನ ಮೂಲನಿವಾಸಿಗಳಾದ ಶ್ರೀಮೂರ್ತು ಜಾಯ್ಕಲಬುರ್ಗಿರ ಬೀಳ್ಕೊಡುಗೆ ಸಮಾರಂಭವು ದಿನಾಂಕ ಸೆಪ್ಟೆಂಬರ್ 30, 2025 ರಂದು ಸಾಯಂಕಾಲ 5 ಗಂಟೆಗೆ ಆಲಮಟ್ಟಿಯ ಲಾಲಬಹದ್ದೂರ ಶಾಸ್ತ್ರಿ ಜಲಾಶಯ ಬಳಿಯಿರುವ ಹೊಲಗಾಲುವೆ ವಿಭಾಗ ಕಚೇರಿ ಆವರಣದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾದ ಸಿಜಿಬಡಿಗೇರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಇಮಾಮ ಕರಡಿ ಹಾಗೂ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಮಾರ್ ಕಮ್ಮಾರ ಹಾಗೂ ಶಿಕ್ಷಕರಾದ ಎಚ್ ನದಾಫ್, ಮುಖಂಡರಾದ ಜಮೈನುದ್ದೀನಿಂ, ಜಮಖಾನೆ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಜಾವೀದರು, ಅತಿಥಿಗಳ ಪರ ಹಾಗೂ ನಿವೃತ್ತರಾದ ಮುರ್ತುಜಾರರು, ನಿವೃತ್ತಿಪರ ಹಾಗೂ ಅಧ್ಯಕ್ಷತೆ ವಹಿಸಿದ ಸಿಜಿಬಡಿಗೇರರು ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಮುರ್ತುಜಾರು ದಿನಾಂಕ ಸೆಪ್ಟೆಂಬರ್ 1, 1984 ರಲ್ಲಿ ದಿನಗೂಲಿ ನೌಕರರಾಗಿ ಸೇವಾವೃತ್ತಿಗೆ ಸೇರಿ ನಂತರ ದಿನಾಂಕ ಸೆಪ್ಟೆಂಬರ್ 1, 1994 ರಲ್ಲಿ ಕಾಯಂ ನೌಕರರಾಗಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕವರೆಗಿನ ಸುದೀರ್ಘ 31 ವರ್ಷಗಳ ಕಾಲ ಕರ್ತವ್ಯನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆ, ವೃತ್ತಿಪರತೆಗೆ ಮತ್ತೊಂದು ಹೆಸರೇ ಮುರ್ತುಜಾರು ಎಂಬತೆ ಅವರು ವೃತ್ತಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆಯಿಲ್ಲದೆ ವೃತ್ತಿ ನಿಭಾಯಿಸಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಸರಕಾರಿ ಕೆಲಸದ ಮೇಲೆ ಅನೇಕೊತ್ತಡದ ಸವಾಲಿನ ಮಧ್ಯೆಯೂ ಇಲಾಖೆ ಮತ್ತು ಸರ್ವವೃತ್ತಿ ಬಳಗದೊಂದಿಗಿನ ಆತ್ಮೀಯತೆ, ಬಾಂಧವ್ಯ ಮತ್ತು ಒಡನಾಟ ಹಾಗೂ ರೈತರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ನೀರು ಸರಬರಾಜಿನ ಸಮಸ್ಯಾ ಕ್ಷೇತ್ರಗಳಲ್ಲೇ ಸಮಾಲೋಚನೆ ನಡೆಸಿ ಪರಿಹಾರ ಒದಗಿಸಿ ರೈತರಿಗೂ ಪ್ರೀತಿಪಾತ್ರರಾಗಿ ಸಹೇನಿಸಿಕೊಂಡವರಾಗಿದ್ದರೆಂದು ಅವರ ವೃತ್ತಿಪರತೆಯನ್ನು ಕೊಂಡಾಡಿದರು. ನಂತರ ಅವರ ನಿವೃತ್ತಿ ಜೀವನವು ಕುಟುಂಬ ಸಹಿತ ಅಲ್ಲಾಹನು ಆಯುಷ್ಯ, ಆರೋಗ್ಯವನ್ನು ನೀಡಿ ಕಾಪಾಡಲೆಂದು ಶುಭ ಹಾರೈಸಿದರು. ಏತನ್ಮಧ್ಯೆ ಇಲಾಖೆ ವತಿಯಿಂದ ಹಾಗೂ ಬಂಧು ಬಳಗ, ಮಿತ್ರರು, ಹಿತೈಷಿಗಳಿಂದ ಮುರ್ತುಜಾಕಲಬುರ್ಗಿ ದಂಪತಿಗಳಿಗೆ ಅದ್ಧೂರಿ ಸನ್ಮಾನ ಜರುಗಿತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಾದ ಮನೋಹರ ದೇಶಪಾಂಡೆರು ನಿರೂಪಿಸಿದರು ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾದ ಅಶೋಕ್ ಹೂಗಾರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕೃಷ್ಣಾ ಕಾಡ ಇಲಾಖೆಯ ಸಮಸ್ತ ಸಿಬ್ಬಂದಿಗಳು, ಬಂಧು ಬಳಗ ಹಾಗೂ ಆಪ್ತಮಿತ್ರರು, ಹಿತೈಷಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಆಲಮಟ್ಟಿ. ಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ನಂದಿ ವಾಹನ ಆನಂದದಿಂದ ಮೂಜಗತಿ ಮೆರೆದವ ನೀನೆ, ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೆ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೆ. ಇಂದಿರೇಶ ಶ್ರೀರಾಮ ನಾಮವ ಚಂದದಿ ಪೊಗಳುವ ನೀನೆ, ಚಂದದಿ ಪೊಗಳುವ ನೀನೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ, ಪಾರ್ವತಿ ರಮಣ ನಿನಗೆ ನಮೋ. ಬಾಲಮೃಕಂಡ ಜನ ಕಾಲನು ಎಳೆವಾಗ ಪಾಲಿಸಿದವನು ನೀನೆ, ಕಾಲಕೂಟವನು ಪಾನವ ಮಾಡಿದ ನೀಲಕಂಠನು ನೀನೆ. ವಾಲಯದಲ್ಲಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರನೇ. ಬರ್ಬೇಕಪ್ಪ ಅಂದ್ರೆ 5:05ಕ್ಕೆ ನಾವು ಬರ್ತೀನಿ ಕಡೆಯವ್ರ ಅಂದ್ರ ನಾವ್ ಇರ್ಬೇಕಲ್ಲಿ 5 ನಿಮಿಷ ಹೆಚ್ಚು ಕುಮಾರ ಬಿಟ್ಟು ಹೋಗ್ಬಿಡ್ತಾರ. ಯಾಕಂದ್ರೆ ವ್ಯಕ್ತಿತ್ವ ಹೆಂಗೈತಪ್ಪ ಅಂದ್ರ ಅವ್ರ ಬಗ್ಗೆ ಟೈಮ್ ತಪ್ಸಲ್ಲ. ಅವ್ರು ಹೇಳಿದ್ರ ಹಂಗೈತಿ. ಅವ್ರಿಗೆಲ್ಲ
ನೀವು ದೊಡ್ಡ ಸೇವೆ ಮಾಡಿ ಇವತ್ತ ಆರೋಗ್ಯವಾಗಿ ಹೆಲ್ತಿ ಹಂಗದಾರ ನೋಡ್ರಿ ನೀವು. ನಮ್ಮ ಮಕ್ಕದ ಮೇಲೆ ಚೇರ ನೋಡ್ರಿ, ಅವ್ರ ಮಕ್ಕದ ಮೇಲೆ ಚೇರ ನೋಡ್ರಿ, ಹೆಂಗೆ ಆಕ್ಟಿವ್ ಅದಾರಪ್ಪ ಅಂದ್ರೆ ನೀವು ಅವ್ರಿಗೆ 60 ವರ್ಷ ಅಂತ ಯಾರು ಅನ್ನೋದಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ಅಗದಿ ಫ್ರೀ, ಯಾವುದೂ ಟೆನ್ಷನ್ ಇಲ್ಲ, ಅಗದಿ ಕೂಲ್ ಆಗಿ ಸ್ಟಾಫ್ ಜೊತೆ ಹೊಂದಾಣಿಕೆ, ಒಂದು ಮನೋಭಾವನೆ ಯಾವುದೇ ಇರಲಿ ಏನೇ ಎಲ್ಲರಿಗೂ ನುಗ್ಸೋದು, ಬಂಧು ಮಿತ್ರದಾಗ ಒಂದು ಒಳ್ಳೆ ಒಡನಾಟ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಸಹಾಯ ಮಾಡೋಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಈಗ ಯಾರ್ಯಾರು ಫೋನ್ ಹಚ್ಚಿ ಸಾಹೇಬ್ರ ಹಿಂಗಂತೆ ನಾವು ಸ್ವಲ್ಪ ಆರ್ಮಿಟಿಗೆ ಬರೋಕೆ ಒಂದು ಕೆಲಸ ಐತ್ರಿ ಅಂತಂದಾಗ ಅವ್ರು ನಮ್ಮ ಕಂಪ್ಯೂಟರ್ ಸಾಹೇಬ್ರ ಹೆಸರು ಗೊತ್ತಿಲ್ಲ, ನಮ್ಮದೊಂದು ಲೆಟರ್ ಇತ್ತು ಮಿನಿಸ್ಟ್ರಿ ಟೈಮ್ ಕೊಟ್ಟು ನಮಗೋಸ್ಕರ ಟೈಮ್ ತೆಗೆದ್ರು, ಅದು ಇಂಪಾರ್ಟೆಂಟ್. ಅದಕ್ಕೆ ಅವ್ರಿಗೆಲ್ಲ ಇಬ್ಬರಿಗೆ ದಂಪತಿಗಳಿಗೆ ಇನ್ನೂ ಉನ್ನತ ಹೆಚ್ಚಿಂದ ಅವ್ರಿಗೆ ಬರ್ಕತ್ಕೊಳ್ಳಿ, ಎಲ್ಲದರಾಗೂ ಕೂಡ ಆರೋಗ್ಯದಲ್ಲಿ ಕೊಡಲಿ ಅಂತೇಳಿ ಈ ಒಂದು 2 ಮಾತು ಅವಕಾಶ ಮಾಡಿಕೊಟ್ಟಂತ ಸಿಬ್ಬಂದಿ ವರ್ಗದವರಿಗೆ 2 ಮಾತು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಸ್ವಭಾವ ಹೇಳ್ಬೇಕಂತಾರೆ ಭಾಳ ಸಿನ್ಸಿಯರ್ ಇದ್ರೊಳಗಾಯ್ತು. ಒಂದು ವೈಯಕ್ತಿಕ ಯಾವುದೇ ಕೆಲಸ ಇದ್ರು ಸಹಿತ ಅಷ್ಟೇ ಭಾಳ ಮನ್ಸಿನ ಮೇಲೆ ತೊಗೊಂಡು ಕೆಲಸ ಮಾಡೋರು. ಆಂಧ್ರ ಈ ಹೊತ್ತಿಗೆ ಹೋಗೋಣ ಅಂತಂತಾರೆ, ನಮ್ಗಿಂತ ಮುಂಚೆ ತಯಾರಾಗಿ ಅವರು ನಮ್ಮ ಇದಕ್ಕೆ ಬರೋರು. ಆಲ್ಮಟ್ಟಿಗೆ ಬಂದು ಇಬ್ರು ಕೂಡ ಗಾಡಿ ಮೇಲೆ ಹೋಗ್ತಿದ್ವಿ ನಾವು. ಎಲ್ಲೆಲ್ಲಿ 200 ಕಿಲೋಮೀಟ್ರ್ ನಾವು ಸೈಟ್ ಇರ್ತಿದ್ವು. ನಮ್ಮ ಅಲ್ಲೇನು ಊಟ, ಒಂದೆಟ್ಟು ಕರಿ ಚಾ, ಮಂಡಾಳ, ಒಂದೊಂದ್ಸಲ ಅದು ಸಿಗ್ತಿರಲಿಲ್ಲ ಕೆಲವು ಸೈಟ್ನೊಳಗೆ. ಆ ರೀತಿ ನಾವು ಹಾರ್ಡ್ ಇದ್ರೊಳಗೆ ಕೆಲಸ ಮಾಡಿದ್ವಿ. ಎಲ್ಲ ಕಡೆನೂ ನಾವು ಒಳ್ಳೆ ಫೀಲ್ಡ್ನೊಳಗೆ ಭಾಳ ಪ್ರಾಬ್ಲಮ್ ಇರ್ತಾವೆ. ಅವ್ರನ್ನೆಲ್ಲ ಜನರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ಮನವೊಲಿಸ್ಕ ಇದು ಕೆಲಸ ಮಾಡಬೇಕು ಅಂತ ನಮಗೆ ಸಾಕಾಗಿ ಹೋಗಿತ್ತು. ಆದ್ರೆ ಏನದ ಯಪ್ಪ ಯವ್ವ ಹೆಣ್ಣ ಎಲ್ಲ ಥರದ ಮೇಲೆ ಕೆಳಗೆ ಒಯ್ದು ಒಟ್ಟು ಅವ್ರನ್ನ ನಮ್ಮ ದಾರಿಗೆ ತಂದು ನಾವು ಕೆಲಸ ಮಾಡಿ ಬರ್ತಿದ್ವಿ. ಅನ್ಸತ್ತು. ಆದ್ರೆ ನಮ್ಮವರ ಬಾಂಧವ್ಯ ಇನ್ನೂ ಹಂಗದ. ಇಲ್ಲಿ ಮೊದಲು ಹೆಂಗಿತ್ತು ಆಲ್ಮಟ್ಯಾಗ ಅದೇ ಥರ ನಮ್ಮ ಬಾಂಧವ್ಯ ಮುಂದುವರೆದದ. ಅವ್ರಿಗೇನ ನಮ್ಮ ಆಫೀಸ್ನವ್ರಿಗೆ ಅವ್ರಿಗೆ ಏನೋ ಸ್ವಲ್ಪ ತೊಂದರೆ ಇರ್ತಿದ್ವು, ಅಂಥವನ್ನೆಲ್ಲ ಸಹಿತ ಮೈಮೇಲೆ ತೊಗೊಂಡು ಇದು ಮಾಡೋರು. ಅದಕ್ಕೆ ಅರತಿ ಆಗ್ತಿದ್ದಾರ ಒಂದು. ಆದ್ರೆ ಅವ್ರದ್ದೇನು ಖಾಲಿ ಕೊಡೋ ಸ್ವಭಾವ ಅಲ್ಲ. ದೇವರು ಅವ್ರಿಗೂ ಅವ್ರ ಮನೆಯವ್ರಿಗೂ ಇನ್ನೂ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ಅವ್ರಿಗೆ ಪ್ರಾಪ್ತಿಯಾಗಲಿ. ಹೆಚ್ಚು ಸನ್ಮಾನ ಮಾಡಿದ್ರಿ ಎಲ್ಲರೂ. ಕಾರಣ ಅಂದ್ರೆ ಅವರ ವೃತ್ತಿಯಲ್ಲಿ ಅಧಿಕಾರಿಗಳನ್ನ ಮನಸ್ಸು ಗೆದ್ದು, ಮತ್ತೆ ಇವಾಗ ಒಬ್ರು ಸರ್ ಹೇಳಿದ್ರು ವರ್ಕ್ ಹೆಂಗ್ ನಡೀತಾ ಇದೆ ಅಂದ್ರೆ ರೈತರನ್ನ ಮನವೊಲಿಸಬೇಕು, ಅಧಿಕಾರಿಗಳ ಮಾತನ್ನು ಪಾಲಿಸಬೇಕು, ಅದ್ರ ಜೊತೆಗೆ ಇಲಾಖೆಯ ಆದೇಶವನ್ನು ಕೂಡ ಪಾಲಿಸಬೇಕು. ಈ ಎರಡನ್ನ ಮನಸ್ಸು ಗೆದ್ದು ತಮ್ಮ ವೃತ್ತಿಯನ್ನ ಸಾರ್ಥಕಪಡಿಸಿಕೊಂಡವ್ರು ಯಾರು ಅಂದ್ರೆ ಕಲಬುರ್ಗಿ ಸರ್. ನಗುಮುಖದ ಯಾರ ರೈತರ ಜೊತೆನೂ ಮುಖ ಕೆಡಿಸ್ಕೊಂಡಿಲ್ಲ ಅವ್ರು. ಎಂತ ಕಠಿಣ ಪರಿಸ್ಥಿತಿಯಲ್ಲಿ ಹೊಲಗಾಲುವೆಯಲ್ಲಿ ಕಾಲುವೆ ಹಾಕಬೇಕಾಗಿತ್ತು ಅಂತಂದ್ರ ಕಲಬುರ್ಗಿ ಸರ್ ಬಂದಾರಂದ್ರೆ ಅಲ್ಲಿ ಆ ಕೆಲಸ ಆಗುತ್ತೆ ಅಂತಕ್ಕಂಥದ್ದು. ರೈತರು ಕೂಡ ಇವ್ರ ಮೇಲೆ ಅಷ್ಟು ವಿಶ್ವಾಸ, ಮತ್ತೆ ಅಧಿಕಾರಿಗಳು ಕೂಡ ಇವ್ರ ಮೇಲೆ ಅಷ್ಟೇ ವಿಶ್ವಾಸ. ರೈತರು ಯಾಕೆ ಇವ್ರ ಮೇಲೆ ಹೆಚ್ಚು ವಿಶ್ವಾಸ ಇಡ್ತಿದ್ರು ಅಂದ್ರೆ ಸರ್ಕಾರದ ಬಂದಂತಹ ಆದೇಶವನ್ನ ರೈತರಿಗೆ ಮನಮುಟ್ಟು ಹಾಗೆ ಹೇಳಿ ಅವ್ರ ಮನವೊಲಿಸಿ ಆ ಕಾರ್ಯವನ್ನ ಯಶಸ್ವಿಗೊಳಿಸಿದ ಕಾರಣ ಯಾರು ಅಂದ್ರೆ ಕಲಬುರ್ಗಿ ಸರ್. ನಿಮಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆದರೆ ಆತ್ಮವನ್ನು ಜೀವಂತಿರುತ್ತದೆ, ಆತ್ಮವನ್ನು ನಮಗೆ ನೋಡುತ್ತದೆ, ಆದರೆ ನಾವು ಅವರಿಗೆ ನೋಡಲಾರೆ. ಈ ಸಭೆಯಲ್ಲಿ ಮುಖ್ಯಜ ಕಲಬುರ್ಗಿಯವರೇ, ನಿಮ್ಮ ತಂದೆಯವರು ಸಹ ಇಲ್ಲಿ ಬಂದಿರಬೇಕು, ನಿಮ್ಮ ತಾಯಿಯವರು ಸಹ ಇಲ್ಲಿ ಬಂದಿರಬೇಕು. ಅವರು ಖುಷಿ ಇಷ್ಟು ಪಡ್ಕೊಂಡಿರಬೇಕು. ಬಹುಶಃ ರಾಮೋಡಿಗೆ ಹಳ್ಳಿಯಲ್ಲಿ ಜೀವನ ಸಾಗಿಸಿಕೊಂಡು ನಿಮಗೆ ಶಿಕ್ಷಣವನ್ನು ಕೊಟ್ಟು ಕೊನೆ ಗಳಿಗೆಯಲ್ಲಿ ಈ ಸಭೆಯನ್ನು ಅವರು ನೋಡಲಾರದೆ ಹೋದರು. ಆದರೆ ಅವ್ರದ್ದು ಆತ್ಮವನ್ನು ಇಲ್ಲಿ ಬಂದಿದೆ. ನಿಮ್ಗೆ ಅವರು ನೋಡುತ್ತಾರೆ, ಆದರೆ ನೀವು ಅವ್ರಿಗೆ ನೋಡುವುದಿಲ್ಲ. ಈ ಸಮಯದಲ್ಲಿ ಸೇವೆ ಸಲ್ಲಿಸುವಾಗ ನಿಮಗೆ ಒಂದೇ ದಿನದಿಂದ ಮಾತು ಆಜಿಜಿನಿಂದ ನೆನಪೋಗಿದೆ. ಒಂದೇ ಒಂದು ಮಾತು, ನೀವು ದುಡಿದಿದ್ದು, ನೀವು ಕಷ್ಟಪಟ್ಟಿದ್ದು. ಒಂದು ಉದಾಹರಣೆ ಅಂದರೆ, ಒಂದು ಹೂವನ್ನು ತನ್ನ ಗಿಡದಲ್ಲಿ ಇದ್ದಿದ್ದು ಅದು ಚೂಟಿ ಕೈಯಲ್ಲಿ ತಗೊಂಡು ಮತ್ತು ಆ ಥರವನ್ನು ಮಾಡಿ ಇದು ಲೋಕಾರೂಢಿ ಒಳಗೆ ಜೀವನ ತುಂಬುವುದು ಒಳಗೆ ಕೆಡ ಚೇಂಜ್ ಮಾಡ್ಕೊಂಡು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂತ ಹೇಳಿರಪ್ಪ ಅಂತಂದ್ರೆ ಕೆಡ ಚೇಂಜ್ ಮಾಡ್ಕೊಂಡು ಅವರಿಷ್ಟ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಲೀವ್ ಹಾಕೋದು ಕಡಿಮೆ. ಲೀವ್ನು ಹಾಕಿದ್ದಿಲ್ಲ, ಯಾವ ನೋಡಿದ್ರೆ ಆಫೀಸ್ ಆಗಿದ್ರೆ ಬಂದು ಇವರ ಸಹಪಾಠಿಗಳಂದ್ರೆ ಜೋಡೆತ್ತಿದ್ದಂಗಿದ್ರು ಅವ್ರು ಯಾರು ಮೈನುದ್ದೀನ ಮತ್ತು ಇವ್ರಿಬ್ರಿಗೂ ಏನಪ್ಪ ಅಂತಂದ್ರೆ ಕೆಡ ಚೇಂಜ್ ಎಟ್ ಟೈಮ್ ಮಾಡ್ಯಾರ.
ಅವ್ರದ್ದು ಸೀನಿಯರ್ ಒಳಗೆ ಹೆಸರು ಐತಿ, ಇವ್ರು ಸೀನಿಯರ್ ಒಳಗೆ ಹೆಸರಿನ ಬಂದಿಲ್ಲ. ಆಲ್ರೆಡಿ ರಿಟೈರ್ಡ್ ಆಗತ್ತೆ ಬಿಟ್ಟು ಸೀನಿಯರ್ ಬಂದ್ರೆ ಬಿಟ್ರೆ ಬಂದ್ರೆ ಅವ್ರಿಗೆ ಮುಂದೆ ಪ್ರಮೋಷನ್ ಬೇಕಾಗಿಲ್ಲ. ಯಾಕಂದ್ರೆ 60 ವರ್ಷ ನೋಡ್ರಿ, ನಾನು ಒಂದು ಮಾತು ಏನು ಅನುಭವದ ಮಾತು ಹೇಳ್ತೀನಿ ಅಂತಂದ್ರೆ, ಈ ಸಂದರ್ಭದಲ್ಲಿ ಒಬ್ಬ ಮನುಷ್ಯ 60 ವರ್ಷ, ಈ ಸಂದರ್ಭದಲ್ಲಿ ಒಂದು ದುಃಖದ ವಿಚಾರನೇ ಇದೆ, ಒಂದು ಖುಷಿ ವಿಚಾರ ಇದೆ. ದುಃಖದ ವಿಚಾರ ಏನು? ರಿಟೈರ್ಡ್ ಆಗತ್ತಾರಪ್ಪ, ಸರ್ವಿಸ್ ಮುಗಿಸಾಕತ್ತಾರ, ಇದು ಒಂದೇ ದುಃಖದ ವಿಚಾರ. ನಾಳೆ ಇಂಥವ್ರು ವಿಶ್ರಾಂತಿ ಜೀವನ ಅಂದ್ರೆ ಮಕ್ಕಳ ಮರಿ ಜೊತೆ ಮೊಮ್ಮಕ್ಕಳ ಜೊತೆ ಇರುವಂತ ಜೀವನ, ದಿನ 10 ರಿಂದ 5 ತನಕ ಇರುವಂತ ಒಂದು ಜೀವನ ಆಗಿದ್ರೆ ನಾಳೆ ಒಂದು ಜೀವನ ಆಗುತ್ತೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ಮ ತಂದೆಯವರು ಇದೇ ಡಿವಿಷನ್ ಅಲ್ಲಿ ಅಂದ್ರೆ ಆಲ್ಮಟ್ಟಿಯಲ್ಲಿ 12ರಲ್ಲಿ ಇದ್ರು, ಎಕ್ಸ್ಪೈರ್ಡ್ ಆದ್ರು. ಅವ್ರು ಎಕ್ಸ್ಪೈರ್ಡ್ ಆದಕ್ಕೆ ನಾನು ಇಲ್ಲಿ ಬಂದು ನಿಂತೀನಿ. ಅದೇ ಅವ್ರು ಇದ್ದಿದ್ರೆ ಅವರು ರಿಟೈರ್ಡ್ ಆಗ್ತಿದ್ರು ಅಂತ ಎಷ್ಟೋ ಜನ ಏನಪ್ಪಾ ಅಂತಂದ್ರೆ, ನನ್ನ ಸಹಪಾಠಿಗಳು ಏನಪ್ಪಾ ಅಂತಂದ್ರೆ, ಅವ್ರ ತಂದೆ ಇರ್ಲಾರ್ದಕ್ಕೇನಪ್ಪಾ ಅಂತಂದ್ರೆ ಎಲ್ಲ ಅನ್ಕೊಂಡ್ ನಾವು ನೌಕರಿ ಮಾಡಾಕತ್ತೀವಿ, ಅವರೆಲ್ಲ ತೀರೋಗಿ ಶುಗರ್ ಇಲ್ಲ, BP ಇಲ್ಲ, ಏನಪ್ಪಾ ಅಂತಂದ್ರೆ ಎಲ್ಲ ಏನು ಇರ್ಲಾರ್ದೇನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಎಲ್ಲಾ ಅಧಿಕಾರಿಗಳ ಬಾಯಿಯಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿ ಏನಪ್ಪಾ ಅಂತಂದ್ರೆ ಇವತ್ತು ಜನಮನ್ನಣೆ ಗಳಿಸ್ಯಾರಂತ. ಒಂದು ವರ್ಷ ಸೇವೆ ಸಲ್ಲಿಸಿದ್ದು ಏನು ಯಾವುದು ತೊಂದರೆ ಇರ್ತದೆ. ನನ್ನ ಅಧಿಕಾರಿಗಳ ಪಾತ್ರ ಮುಖ್ಯ. ನಾವು ಸಹಿಸ್ಕೊಂಡೆಲ್ಲ ಮಾಡಿ ಇಷ್ಟೆಲ್ಲ ಒಳ್ಳೆ ಇದ್ರೊಳಗೆ ಬರ್ಬೇಕಾದ್ರೆ ನಮ್ಮ ಅಧಿಕಾರಿಗಳ ಹಾಗೂ ನಮ್ದು ಅಕ್ಕ ತಂಗಿಯರು ಸಹೋದರರು ಎಲ್ಲ ನಮ್ಮ ಕೆಲಸಗಾರ ಎಲ್ಲರೂ ನಮ್ಮ ಸಹಕಾರದಿಂದ ನಮ್ಗೆ ಬಂದಿರ್ತದೆ. ಅಧಿಕಾರಿಗಳ ಫಸ್ಟ್ ಪಾತ್ರ, ಅವರು ನಾನು ಕೊನೆವರೆಗೂ ಗಿಂತ ಮುಂಚೆ ವೃತ್ತಿ ಕಚೇರಿ ಒಳಗಿದ್ದೆ, ಅವಾಗಿಂದ ಪರಿಚಯ. ಇವ್ರು ಬಂದ್ರಂದ್ರೆ ನಮಗೆ ಟಿಎ ನಾವು ಇವ್ರಿಗೆ ಎಸ್ಟಿಮೇಟ್ ಬೇಕು, ನಿಂದ್ರು ಸಮಾಧಾನ ನಮಗೆ ಹೇಳ್ತಾರೆ ಅವರು ಇವ್ರು ಅಷ್ಟು ವರ್ಕ್ ಕೊಟ್ಟಿದ್ದಾಗ ಇದ್ದಿದ್ರು. ಇಲ್ಲಿ ಬಂದು ಜಾಯಿನ್ ಆದ್ಮೇಲೆ ಕೆಲವೊಂದು ತೊಂದರೆ ಬಂದು ನಮಗೆ. ಇವರು ಲೆಕ್ಕಶಾಖೆ ಒಳಗಿದ್ದಾರೆ, ನನಗೆ ಇವ್ರ ಕೆಲಸ ಇವ್ರು ವರ್ಕ್ ಇನ್ಸ್ಪೆಕ್ಟರ್ ಬೇಕಾಗಿತ್ತು, ಹುಡುಕಾಡ್ಬೇಕಾಗಿತ್ತು ಕೆಲವೊಂದು. ಹೆಂಗಂದ್ರೆ ಬರ್ತೀನಿ ತೋರಿ ಸರ್, ನಾವು ಕಳ್ಕೊಂಡು ಹೋಗಿ ಅವ್ರನ್ನ ನಾವು ಅಡ್ಡಾಡ್ಕೊಂಡು ಒಬ್ಬರಿಗೆ ಅನ್ಯಾಯ ಆಗಬಾರ್ದು, ಆದ್ರೆ ಸರ್ಕಾರ ಇದು ಮಾಡಬೇಕು. ಆ ರೀತಿ ಕೆಲಸ ನೋಡಿದ್ವಿ. ಅದು ನಮ್ಮ ಉಳಿದವರು ಕೇಳ್ಕೊಂಡು 12 ಮಾತು 1984ರಲ್ಲಿ ಜಿಮ್ಗಿಲಿ ಸೇವೆಯನ್ನು ಪ್ರಾರಂಭಿಸಿ ನಂತರ 2003ರಲ್ಲಿ ಇವರು ಸಕ್ರಮಗೊಂಡು ಅಂದರೆ ನ್ಯಾಯಮಾತಾಗಿ ಸೇವೆಯನ್ನು ಇಲ್ಲಿವರೆಗೆ ಸಲ್ಲಿಸಿ ಸುಮಾರು 31 ವರ್ಷಗಳ ಕಾಲ ಇವರು ಸತತ ಸೇವೆ ಸಲ್ಲಿಸಿ ಇವತ್ತಿನ ದಿವಸ ಇವರು ನಿವೃತ್ತಿ ಹೊಂದಿದ್ದಾರೆ. ಇದು ನಮಗೆ ಒಂಥರ ದುಃಖ ಅನ್ನಿಸ್ತದೆ. ಯಾಕಂತಂದರೆ ನಾವು ಇವರು ಕಮರ್ ಸರ್ ಟ್ರಾನ್ಸ್ಫರ್ ಆದಮೇಲೆ ಮುರ್ತುವೆ ಸಾಹೇಬ್ ನನ್ನ ಜೊತೆ ಬಂದರು. ನಾನು ಸೆಕ್ಷನ್ ಆಫೀಸರು, ಸರ್ ನಿಮ್ಮ ಸೆಕ್ಷನ್ ಬರ್ತೀನಿ ಅಂತಂದ್ರೆ ಬರ್ರಿ ಅಂತಂದೆ. ನಾವು ಅವರು ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೀವಿ. ನಾನು ಸೈಡ್ಗೆ ಹೋಗ್ತಿದ್ದೆ, ಅವರು ಬರ್ತಿದ್ರು. ಕೆಲವು ಸಮಯದಲ್ಲಿ ನಾವು ಇಲ್ಲಿ ಆಫೀಸ್ ವರ್ಕ್ ಇದ್ದಾಗ ಅವರಿಗೂ ಹೇಳ್ತಿದ್ದೆ, ಸಾಹೇಬ್ ಬೆಳಗ್ಗೆ ಬಂದು ಸ್ವಲ್ಪ ಕೆಲಸ ಸರಿಯಾಗಿ ಮಾಡ್ಬೇಕ್ರಿ, ನೀವು ಮುಂದಿರಬೇಕಂದ್ರೆ ಅದಕ್ಕೆ ಯಾವತ್ತೂ ಇಲ್ಲ ಅಲ್ಲಿಲ್ಲ ಅವರು. ಆಯ್ತು ಸರ್, ನೀವು ಯಾವಾಗ ಹೇಳ್ತೀರಿ ಅವಾಗ ನಾನು ಬಂದು ಮಾಡ್ತೀನಿ ಸರ್, ನೀವು ಆಫೀಸ್ ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಒಂದ್ಸಲ ನಾನು 6 ಗಂಟೆಗೆ ಬಂದರೆ ಅವರು 6 ಗಂಟೆಗೆ ಬರ್ತೀವಿ. ಸರ್ ನೀವು ಹಿಂಗೆ ಬರ್ರಿ ಸರ್, ನಾನು ಮುಂದೆ ಬರ್ತೀನಿ, ಅಲ್ಲೇ ಸೈಟಿಗೆ ಜಾಯಿನ್ ಆಗೋಣ ಅಂತ ಮಾಡೋಣ. ಈ ಕೆಲವೊಂದು ಸಮಸ್ಯೆಯಲ್ಲಿ ನಾವಿಬ್ಬರು ಬೆಳಗ್ಗೆ 6ರಿಂದ ಸಾಯಂಕಾಲ 6ವರೆಗೆ ನಾವು ಸೈಟಲ್ಲಿ ಮಕ್ಕಳು ಬುಟ್ಟಿ ಕೊಟ್ಟು ಡ್ಯೂಟಿ ಅಂತಂದರೆ ಸರ್ ನಾನು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಹಾಗಿಲ್ಲ. ನಾನು ಯಾವುದೇ ಒಂದು ನಾವು ಆರ್ಡರ್ ಮಾಡಿದರೆ ನಮ್ಗೆ ಯಾವತ್ತೂ ಇಲ್ಲ ಅಂದಿಲ್ಲ ಅವರು. ಎಷ್ಟೋ ಇದೈತ್ರಿ, ಇಲ್ಲ ಸರ್ ಏನೋ ಕೆಲಸ ಇದ್ರೆ ಸರ್ ನಾಳೆ ಕೆಲಸ ಇದೆ ಅಂತ ಹೇಳೋರು. ಅದಕ್ಕೆ ನಾವು ಬರ್ರಿ ಅಂತಂದ್ರೆ ಬರ್ತಿದ್ರು. ಇಲ್ಲಿ ನಮ್ಮ ಏನೋ ಹೇಳಿದ್ರು ಯಾರಿಗೂ ಇವತ್ತಿನವರೆಗೆ ಇಲ್ಲ ಹೇಳಿಲ್ಲ ಅವರು. ಆಯ್ತು ಸರ್ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ, ನೀವು ಹೇಳಿದಾಗೆ ಅವರಿಗೆ ಎಲ್ಲರ ಜೊತೆ ಸರ್ ಸರ್ ಅಂತ ಹೇಳ್ಕೊಂತ ಇಲ್ಲಿಯವರೆಗೆ ಅವ್ರು ಒಳ್ಳೆಯದಾಗೆ ಬಂದಿದ್ದಾರೆ. ಅವ್ರ ದೇವರು ವಯಸ್ಸಿನಲ್ಲಿ ಅವರಿಗೂ ಹಾಗೂ ಮಕ್ಕಳಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಅವರನ್ನು ಬಿಡುಗಡೆ ಲೆಟರನ್ನು ಕೊಡ್ತಾ ಇದ್ದೀನಿ. ನಾವು ಧನ್ಯವಾದಗಳು ಅವರಿಗೆ. ಸನ್ಮಾನ ಮಾಡಿದ ಸನ್ಮಾನ ಸ್ವೀಕರಿಸಿದ ಎಲ್ಲ ಬಂಧುಗಳಿಗೂ ಧನ್ಯವಾದಗಳು.